ಶಿಷ್ಯರ ನಡುವೆ ಮತ್ತೆ ಗೊಂದಲ. ಚಿಮುಲ್ ನಾಮನಿರ್ದೇಶನ ನೇಮಕಕ್ಕೆ ಹೊಸ ತಿರುವು. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಗುರು ಶಿಷ್ಯರ ನಡುವೆ ಮತ್ತೆ ಗೊಂದಲ ಜೋರಾಯಿತು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಮತ್ತೆ ಎರಡು ಬಣಗಳ ಸತ್ತು ಕೇಳಿ ಬರ್ತಿದ್ಯಾ? ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯದಲ್ಲಿ ಗುರು ಶಿಷ್ಯರು ಅಂದ ಕ್ಷಣ ನೆನಪಾಗೋದು ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್ ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಒಂದು ಕಾಲದಲ್ಲಿ ಗುರು ಶಿಷ್ಯರಂತೆ ಗುರುತಿಸಿಕೊಂಡಿದ್ದ ಇವರಿಬ್ಬರ ನಡುವೆ ಇದೀಗ ಅಂತರ ಹೆಚ್ಚಾಗಿದೆ ಅನ್ನೋ ರಾಜಕೀಯ ಚರ್ಚೆ ಜೋರಾಗಿದೆ. ಫ್ಲೆಕ್ಸ್ ವಿಚಾರದಲ್ಲಿ ಗೊಂದಲ, ಸಚಿವ ಸ್ಥಾನ ವಿಚಾರದಲ್ಲಿ ಚರ್ಚೆ, ಅನ್ನದಾನ ವಿಚಾರದಲ್ಲೂ ಭಿನ್ನಾಭಿಪ್ರಾಯ. ಹೀಗೆ ಒಂದಲ್ಲ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಅಂತರ ಇದೆ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿವೆ. ಇದೀಗ ಇದೇ ವಿಚಾರಕ್ಕೆ ಮತ್ತೊಂದು ಹೊಸ ಅಧ್ಯಾಯ ಸೇರ್ಪಡೆಯಾಗಿದೆ. ಚಿಮುಲ್ ನಾಮನಿರ್ದೇಶನ ಸದಸ್ಯರ ನೇಮಕ ವಿಚಾರ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಎಂಸಿ ಸುಧಾಕರ್ ಅವರ ಬೆಂಬಲಿಗರೆಂದು ಹೇಳಲಾಗಿದ್ದ ರಾಜಣ್ಣ ಅವರಿಗೆ ನಾಮನಿರ್ದೇಶನ ಸದಸ್ಯ ಸ್ಥಾನ ನೀಡಲಾಗಿತ್ತು. ಆದರೆ ಆ ನೇಮಕ ಒಂದೇ ದಿನದಲ್ಲಿ ರದ್ದಾಗಿತ್ತು. ಆ ಸಂದರ್ಭದಲ್ಲಿ ಈ ನೇಮಕ ರದ್ದಾಗೋದ್ರ ಹಿಂದೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಕೈವಾಡ ಇದೆ ಅನ್ನೋ ರಾಜಕೀಯ ಚರ್ಚೆಯೂ ನಡೆದಿತ್ತು. ಆದರೆ ಇದೀಗ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಚಿಮುಲ್ ನಾಮನಿರ್ದೇಶನ ಸ್ಥಾನಕ್ಕೆ ಯಲವಳ್ಳಿ ರಮೇಶ್ ಅವರ ಹೆಸರನ್ನು ಮುಂದಿರಿಸಿ ಅವರ ನೇಮಕದಲ್ಲಿ ಪ್ರದೀಪ್ ಈಶ್ವರ್ ಪ್ರಮುಖ ಪಾತ್ರ ವಹಿಸಿದ್ರು ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬಂದಿದ್ವು. ಆದರೆ ಇಲ್ಲೂ ಒಂದು ಟ್ವಿಸ್ಟ್. ಯಲವಳ್ಳಿ ರಮೇಶ್ ಅವರ ನೇಮಕವು ಒಂದೇ ದಿನದಲ್ಲಿ ರದ್ದಾಗಿದೆ. ಹಾಗಾದರೆ ಪ್ರಶ್ನೆ ಏನು? ಈ ನೇಮಕ ರದ್ದಾಗೋದ್ರ ಹಿಂದೆ ಎಂಸಿ ಸುಧಾಕರ್ ಅವರ ಪಾತ್ರ ಇದೆಯಾ, ಅಥವಾ ಇದು ಆಡಳಿತಾತ್ಮಕ ಕಾರಣಗಳಿಂದ ನಡೆದ ನಿರ್ಧಾರವಾ? ಇದೀಗ ಇದೇ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಗುರು ಶಿಷ್ಯರ ನಡುವೆ ಈಗಾಗಲೇ ಅಂತರ ಇದೆ ಎನ್ನಲಾಗ್ತಿರುವ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳು ಆ ಅಂತರವನ್ನು ಇನ್ನಷ್ಟು ಹೆಚ್ಚಿಸ್ತಿವೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಎಂಸಿ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ನಡುವೆ ಯಾವಾಗ ಮತ್ತೆ ಸಂಧಾನ ಕುದುರುತ್ತೆ, ಅಥವಾ ಇದೇ ರೀತಿ ಮುಂದುವರೆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ತವ್ಯಾ? ಇದೀಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದೇ ದೊಡ್ಡ ಪ್ರಶ್ನೆ. ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಇಬ್ಬರು ನಾಯಕರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಕಾರ್ಯಕರ್ತರ ಆಶಯವಾಗಿದೆ. ಒಟ್ನಲ್ಲಿ ಚಿಮುಲ್ ನಾಮನಿರ್ದೇಶನ ನೇಮಕದ ಸುತ್ತಿನ ಈ ಬೆಳವಣಿಗೆ ಗುರು ಶಿಷ್ಯರ ನಡುವಿನ ಅಂತರಕ್ಕೆ ಮತ್ತೊಂದು ಕಾರಣವಾಗುತ್ತಾ, ಅಥವಾ ಇದು ಕೇವಲ ರಾಜಕೀಯ ಬೆಳವಣಿಗೆ ಅಷ್ಟೇನಾ? ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಬೇಕಿದೆ. ವೀಕ್ಷಕರೇ, ಎಂಸಿ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ಅವರಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ರಾಜಕೀಯದ ಬಿಸಿ ಬಿಸಿ ಸುದ್ದಿಗಳಿಗಾಗಿ ಸುಮನ್ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ವಿಮಲಾ ನಾಗರಾಜ್. ಮತ್ತೆ ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ. ಜೈ ಕರ್ನಾಟಕ.